ಸ್ನೇಹಿತರೆ, ಇವತ್ತು ನಾವು IRCTC ನವರ ಹೊಸ ಆಪ್ ಆದಂತ ರೇಲ್ ಒನ್ ಆಪ್ ನಲ್ಲಿ ಯಾವ ರೀತಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ರೇಲ್ ಒನ್ ಆಪ್ ಮೂಲಕ ನಾವು ಏನೇನ್ ಮಾಡಬಹುದು, ಯಾವ ರೀತಿ ಆಪ್ ಇದೆ, ಮತ್ತೆ ಅದನ್ನ ಅಕೌಂಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಇಲ್ಲಿ ಇಲ್ಲಿ ರೇಲ್ ಒನ್ ಆಪ್ ನಿಂದ ನಾವು ರಿಸರ್ವೇಶನ್ ಟಿಕೆಟ್ ನ ಬುಕಿಂಗ್ ಮಾಡಬಹುದು, ಜನರಲ್ ಟಿಕೆಟ್ ನ ಬುಕಿಂಗ್ ಮಾಡಬಹುದು, ಅಥವಾ ಪ್ಲಾಟ್ಫಾರ್ಮ್ ಟಿಕೆಟ್ ಕೂಡ ನೀವು ಬುಕಿಂಗ್ ಮಾಡಬಹುದು. ಅದರೊಟ್ಟಿಗೆ ನೀವು ಇನ್ಯಾವುದೇ ಬೇರೆ ಬೇರೆ ನಿಮ್ಮ ಟ್ರೈನ್ ಕೂಡ ಟ್ರ್ಯಾಕ್ ಮಾಡ್ಕೋಬಹುದು, ಅಥವಾ PNR ಸ್ಟೇಟಸ್, ಇನ್ನು ಹಲವಾರು ನೀವು ಫುಡ್ ಕೂಡ ಆರ್ಡರ್ ಮಾಡಬಹುದು. ಅಲ್ಲಿಂದ ಆನ್ಬೋರ್ಡ್ ಫುಡ್ ಕೂಡ ನೀವು ಆರ್ಡರ್ ಮಾಡಬಹುದು. ಈ ರೀತಿ ಹಲವಾರು ಆಪ್ಷನ್ಸ್ ಗಳು ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾವ ರೀತಿ ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೊದಲು ರೇಲ್ ಒನ್ ಆಪ್ ನ ಪ್ಲೇಸ್ಟೋರ್ ಮೂಲಕ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ರೀತಿ ನೋಡಬಹುದು, ಬ್ಲೂ ಕಲರ್ ನಲ್ಲಿ ಒಂದು ಐಕನ್ ಇದೆ. ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಆಪ್ ನ ಓಪನ್ ಮಾಡ್ತೀನಿ, ನೋಡೋಣ ಏನೇನ್ ಡೀಟೇಲ್ಸ್ ಕೇಳುತ್ತೆ ಅಂತ. ರೇಲ್ ಒನ್ ಅಂತ ಈ ರೀತಿ ಇದೆ ನೋಡಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಮೊದಲು ರಿಜಿಸ್ಟರ್ ಯೂಸರ್ ಆಲ್ರೆಡಿ ಲಾಗಿನ್ ಅಂತ ಮೇಲ್ಗಡೆ ಆಪ್ಷನ್ ಇದೆ. ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಇದೆ. ಮತ್ತೆ ಕೆಳಗಡೆ ಇಲ್ಲಿ ರೇಲ್ ಒನ್ ಕನೆಕ್ಟ್ ಅಂತ ಇದೆ, ರೇಲ್ ಕನೆಕ್ಟ್ ಅಂತ ಇದೆ. ಅಂದ್ರೆ ನೀವು IRCTC ಮೂಲಕ ಆಲ್ರೆಡಿ ಅಕೌಂಟ್ ನ ಹೊಂದಿದ್ರೆ ಈ ಒಂದು ಆಪ್ಷನ್ ಮೂಲಕ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನಿಮ್ಮ ಒಂದು IRCTC ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಹಾಕಿಬಿಟ್ಟು ನೇರವಾಗಿ ನೀವು ಲಾಗಿನ್ ಮಾಡಬಹುದು. ಇಲ್ಲಿ ನೋಡಿ, IRCTC ಆಪ್ ನಲ್ಲಿ ನೀವು ಆಲ್ರೆಡಿ ಅಕೌಂಟ್ ಅನ್ನ ಹೊಂದಿದ್ರೆ ಆ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ನೇರವಾಗಿ ನೀವು ಲಾಗಿನ್ ಮಾಡಬಹುದು. ಅಕೌಂಟ್ ಅನ್ನ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ IRCTC ಅಥವಾ ಈ ಇನ್ನೊಂದು ಆಪ್ ಬರ್ತಾ ಇದೆ ನೋಡಿ, ಇಲ್ಲಿ UTS ಅಂತ. ಇವು ಯಾವುದೇ ಆಪ್ ನಲ್ಲಿ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದ್ರೆ, ನೀವು ಮೊದಲ ಬಾರಿ ಇಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಇಲ್ಲಿ ಮೊದಲು ಫೋನ್ ನಂಬರ್ ನ ಹಾಕಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲು ಫೋನ್ ನಂಬರ್ ನ ಎಂಟರ್ ಮಾಡಿ, ಈ ರೀತಿ ಎಂಟರ್ ಮಾಡಿಬಿಟ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಅನ್ನ ಆಲ್ರೆಡಿ ಹೊಂದಿದ್ರೆ ನಾನು ಹೇಳಿರೋ ಹಾಗೆ ಕೆಳಗಡೆ ಇರುವಂತಹ ಆಪ್ಷನ್ ಮೂಲಕ ನೀವು ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಿ ನೇಮ್, ಫೋನ್ ನಂಬರ್, ಇಮೇಲ್ ID, ಯೂಸರ್ ID ಮತ್ತು ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಅಂತ ಇಷ್ಟು ಆಪ್ಷನ್ಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಹೆಸರನ್ನ ಹಾಕಿ ಕಂಪ್ಲೀಟ್ ಆಗಿ ಇಮೇಲ್ ID, ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೋಡ್ ಇಲ್ಲಿದೆ ನೋಡಿ. ಈ ರೌಂಡ್ ಕ್ಯಾಪ್ಚಾ ಕೋಡ್ ಅನ್ನ ಈ ಕಡೆಗೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಇದರಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಅದನ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಕೋಡ್ ಈ ರೀತಿ ಡಿಫ್ರೆಂಟ್ ಆದಂತ ಕ್ಯಾಪ್ಚಾ ಕೋಡ್ ಇದೆ ನೋಡಿ, ಈ ರೀತಿ ಮ್ಯಾಚ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಎಲ್ಲಾ ಡೀಟೇಲ್ಸ್ ನ ಫಿಲ್ ಮಾಡ್ಕೋತೀನಿ. ಹೆಸರು, ಇಮೇಲ್ ID ಅಂತ ನೀವು ಫಿಲ್ ಮಾಡ್ಕೋತೀರಾ, ಫೋನ್ ನಂಬರ್ ಫಿಲ್ ಮಾಡ್ಕೋತೀರಾ. ಯೂಸರ್ ID ನೋಡಬಹುದು. ಯೂಸರ್ ID ನ ನೀವು ಒಂದು ಯೂಸರ್ ID ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಅವೈಲೇಬಲ್ ಅಂತ ಬಂದ್ರೆ ಮಾತ್ರ ಅದು ಅವೈಲೇಬಲ್ ಇರುತ್ತೆ. ಇಲ್ಲ ಅಂದ್ರೆ ನೀವು ಮತ್ತೆ ಇಲ್ಲಿ ನಂಬರ್ಸ್ ಅಥವಾ ನಿಮ್ಮ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಮಾಡಿಬಿಟ್ಟು ನೀವು ಅಂತ ಯೂಸರ್ ID ನ ನೀವು ಇಲ್ಲಿ ನೋಡಿ ಚೇಂಜ್ ಮಾಡ್ಕೋಬೇಕು. ಈ ರೀತಿ ಅವೈಲೇಬಲ್ ಅಂತ ಬರೋವರೆಗೂ ನೀವು ಬರುವಂತ ಯೂಸರ್ ID ನೇ ಆಯ್ಕೆ ಮಾಡ್ಕೋಬೇಕು. ನಂತರದಲ್ಲಿ ಪಾಸ್ವರ್ಡ್ ಅನ್ನು ಕೂಡ ನೋಡಬಹುದು. ಮಿನಿಮಮ್ 8 ಕ್ಯಾರೆಕ್ಟರ್ ಇರುವಂತ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ಮತ್ತು ಕ್ಯಾರೆಕ್ಟರ್ಸ್ ಇರಬೇಕು, ಮತ್ತು ನಂಬರ್ಸ್ ಇವೆಲ್ಲ ಇರುವಂತ ಒಂದು ಮಿಕ್ಸ್ ಆದಂತ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಎರಡು ಕಡೆ ಅದೇನೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಏನಿದೆ ಅಲ್ಲೂ ಕೂಡ ಅದೇ ಪಾಸ್ವರ್ಡ್ ಅನ್ನ ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟು ಇಲ್ಲಿ ಮೊದಲು ಫೋನ್ ನಂಬರ್ ನ ವೆರಿಫೈ ಮಾಡ್ಕೊಳ್ಳೋಣ. ಫೋನ್ ನಂಬರ್ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋನ್ಗೆ OTP ಬರುತ್ತೆ. OTP ನ ಹಾಕ್ಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ಅದೇ ರೀತಿ ಇಮೇಲ್ ID ಕೂಡ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ವೆರಿಫೈ ಅಂತ ಕ್ಲಿಕ್ ಮಾಡ್ಕೋತೀನಿ. OTP ನ ಎಂಟರ್ ಮಾಡಿಬಿಟ್ಟು ಈ ರೀತಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಬರಬೇಕು. ಬಂದ ನಂತರದಲ್ಲಿ ಇಮೇಲ್ ID ಮುಂದೆ ವೆರಿಫೈ ಅಂತ ಬಟನ್ ಇದೆ, ಅದನ್ನು ಕೂಡ ನಾವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಮೇಲ್ ID ನಲ್ಲೂ ಕೂಡ ಒಂದು OTP ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಮೇಲ್ಗಡೆ ಇಮೇಲ್ ID ನಲ್ಲಿ ಕೂಡ ಒಂದು OTP ಬಂದಿದೆ. ಇಮೇಲ್ ID OTP ನ ಹಾಕಿಬಿಟ್ಟು ಮತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು. ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪಾಸ್ವರ್ಡ್ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ನಾನು ಹೇಳಿರೋ ಹಾಗೆ ಮಿನಿಮಮ್ 8 ಅಂಕೆಗಳ ಒಂದು ಪಾಸ್ವರ್ಡ್, ಅದರೊಟ್ಟಿಗೆ ಸ್ಮಾಲ್ ಲೆಟರ್ಸ್, ಕ್ಯಾರೆಕ್ಟರ್ಸ್, ಆಮೇಲೆ ಎಲ್ಲವನ್ನು ಕೂಡ ಮಿಕ್ಸ್ ಆದಂತ ಒಂದು ಪಾಸ್ವರ್ಡ್ ಅನ್ನ ರೆಡಿ ಮಾಡಿಬಿಟ್ಟು ಎರಡು ಕಡೆ ಅದೇ ಪಾಸ್ವರ್ಡ್ ಅನ್ನ ಹಾಕಿ ಇಲ್ಲಿ ಈ ರೀತಿ ಒಂದು ಕ್ಯಾಪ್ಚಾ ಕೋಡ್ ಅನ್ನ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಅಲ್ಲಿ ಮ್ಯಾಚ್, ಇಲ್ಲಿ ನೋಡಿ ಕ್ಯಾಪ್ಚಾ ನಾಟ್ ಮ್ಯಾಚ್ ಅಂತ ಬರ್ತಾ ಇದೆ. ಅದನ್ನ ಕರೆಕ್ಟ್ ಆಗಿ ನೀವು ಮ್ಯಾಚ್ ಮಾಡಬೇಕು. ಅದರಲ್ಲಿ ಇರುವಂತ ಲೆಟರ್ಸ್ ಎಲ್ಲಿದೆ ಅಲ್ಲಿಗೆ ಈ ರೀತಿ ನೀವು ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕಾಗುತ್ತೆ. ಸಾರಿ, ಒಂದು ನಿಮಿಷ, ನಾನು ಮ್ಯಾಚ್ ಮಾಡ್ಕೋತೀನಿ. ಮ್ಯಾಚ್ ಮಾಡಿದ ನಂತರದಲ್ಲಿ ರಿಫ್ರೆಶ್ ಅಂತ ಕ್ಲಿಕ್ ಮಾಡಿಬಿಟ್ಟು ಬೇರೆ ಒಂದು ಕ್ಯಾಪ್ಚನ್ ಮ್ಯಾಚ್ ಮಾಡಿಬಿಟ್ಟು ಇಲ್ಲಿ 6 ಅಂಕೆಗಳ ಒಂದು ಪಿನ್ ಅನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಈಸಿ ಆದಂತ ನೆನ್ಕೊಳ್ಳುವಂತ ಒಂದು ಪಿನ್ ಅನ್ನ ಸೆಟ್ ಮಾಡ್ಕೊಳ್ಳಿ. 2 ಬಾರಿ ಹಾಕ್ಬೇಕಾಗುತ್ತೆ. ಕನ್ಫರ್ಮ್ ಪಿನ್ ಅಂತ ಇದೆ. ನಂತರದಲ್ಲಿ ಸೆಟ್ ಎಂ ಪಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂದ ನಂತರದಲ್ಲಿ ಸ್ವಲ್ಪ ಈ ರೀತಿ ವೇಟ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಆಪ್ ಅನ್ನೋದು ಸಂಪೂರ್ಣವಾಗಿ ಈ ರೀತಿ ಲಾಗಿನ್ ಆಗುತ್ತೆ. ಇಲ್ಲಿ ನೋಡಬಹುದು, ಪರ್ಮಿಷನ್ಸ್ ನ ಕೇಳಿದ್ರೆ ಅಲೌ ಮಾಡಿ, ನೋ ಪ್ರಾಬ್ಲಮ್. ನಂತರದಲ್ಲಿ ಟ್ಯಾಪ್ ಹಿಯರ್ ಟು ಬುಕ್ ರಿಸರ್ವ್ ಟಿಕೆಟು, ಜನರಲ್ ಟಿಕೆಟು, ಪ್ಲಾಟ್ಫಾರ್ಮ್ ಟಿಕೆಟು ಎಲ್ಲವನ್ನು ಕೂಡ ಇಲ್ಲಿಂದ ನಾವು ಬುಕ್ ಮಾಡಬಹುದು. ಇಲ್ಲಿ ನೋಡಬಹುದು. ನೆಕ್ಸ್ಟ್ ಇಲ್ಲಿ ನೋಡಿ, ಟ್ರೈನ್ ಎಲ್ಲಿದೆ ಅಂತ ಸರ್ಚ್ ಮಾಡಬಹುದು. ನಂತರದಲ್ಲಿ ಟ್ರ್ಯಾಕ್ ಯುವರ್ ಟ್ರೈನ್ ಅಂತ ಮತ್ತೆ ಬರ್ತಾ ಇದೆ. ಈ ರೀತಿ ನೀವು ಹಲವಾರು ಸೇವೆಗಳನ್ನ ಈ ಆಪ್ ಮೂಲಕ ಪಡ್ಕೋಬಹುದು. ಫುಡ್ ಅನ್ನು ಕೂಡ ಆರ್ಡರ್ ಮಾಡಬಹುದು, ಆನ್ಬೋರ್ಡ್ ಫುಡ್. ಈ ರೀತಿ ನೀವು ಅಕೌಂಟ್ ಅನ್ನ ರೇಲ್ ಒನ್ ಆಪ್ ನಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.